ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇದರ ನಡುವೆ ಮಾರ್ಕೆಟ್ ಅಂತೂ ಫುಲ್ ರಶ್ ಆಗಿದೆ. ಹಣ್ಣು ತರಕಾರಿ ಹೂಗಳ ಬೆಲೆ ಕೂಡ ದುಬಾರಿಯಾಗಿದೆ. ಇನ್ನು ಬೆಳಗ್ಗೆಯಿಂದಲೇ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ದೇಗುಲಗಳಲ್ಲಿ ಭಕ್ತಾದಿಗಳ ಜನಸಾಗರವೇ ಅಂತ ಹೇಳಬಹುದು. ಸರತಿ ಸಾಲಿನಲ್ಲಿ ನಿಂತು ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮೇಳೈಸಿದೆ. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಲಕ್ಷ್ಮೀ ದೇವಸ್ಥಾನಗಳಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಂಪತ್ತಿಗೆ ಅಧಿದೇವತೆಯಾಗಿರುವಂತಹ ಲಕ್ಷ್ಮಿಯನ್ನು ಆರಾಧಿಸುವಂತಹ ಸುದಿನ ಇದು. ಭಕ್ತಾದಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ತಾಯಿಯ ಕೃಪೆಗೆ ಪಾತ್ರವಾಗುವುದಕ್ಕೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ಇನ್ನು ಮಾರುಕಟ್ಟೆ ಭರಾಟೆ ಕೂಡ ಬಹಳ ಜೋರಾಗಿದೆ. ನಗರದ ಎಲ್ಲಾ ಮಾರುಕಟ್ಟೆಗಳಲ್ಲಿ ಜನವೋ ಜನ. ಕೆಆರ್ ಮಾರ್ಕೆಟ್ ಅಲ್ಲಿ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಹಬ್ಬದ ಸಾಮಗ್ರಿಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಹೂ ಇರ್ಬೋದು, ಹಣ್ಣು ಖರೀದಿಸುವಲ್ಲಿ ಜನ ಬಹಳ ಬ್ಯುಸಿಯಾಗಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಮಾರ್ಕೆಟ್ ಆಸುಪಾಸು ಇರ್ಬೋದು, ನಗರದ ಪ್ರಮುಖ ಮಾರುಕಟ್ಟೆಗಳಿರಬಹುದು, ಬಹುತೇಕ ಜನರಿಂದ ರಶ್ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಹೂ ಹಣ್ಣುಗಳ ಖರೀದಿಯ ಭರಾಟೆ ಜೋರಾಗಿತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮಹಾಲಕ್ಷ್ಮಿ ದೇಗುಲದಲ್ಲಿರುವಂತಹ ಭಕ್ತ ಸಾಗರ, ಮಗದೊಂದು ಕಡೆ ಮಾರ್ಕೆಟ್ ದೃಶ್ಯ. ಈ ಬಾರಿಯೂ ಹಬ್ಬಕ್ಕೆ ತಟ್ಟಿದೆ ಬೆಲೆ ಏರಿಕೆಯ ಬಿಸಿ. ಇದು ಪ್ರತಿ ಬಾರಿ ಆಗುತ್ತೆ. ಈ ಬಾರಿ ಕೂಡ ಅದೇ ರೀತಿ ಹೂ ಹಣ್ಣುಗಳ ಬೆಲೆಯಲ್ಲಿ ಭಾರಿ ಏರಿಕೆ. ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದೆ ಹೂ ಹಣ್ಣುಗಳ ಬೆಲೆ ಏರಿಕೆ ಮಧ್ಯೆ ಖರೀದಿಯಲ್ಲಿ ಜನಸಾಮಾನ್ಯರು ತೊಡಗಿಕೊಂಡಿದ್ದಾರೆ. ವರ್ಷಕ್ಕೊಂದ್ಸತಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸದಿದ್ರೆ ಹೇಗೆ? ಚೆನ್ನಾಗಿ ಆಚರಿಸಬೇಕು. ತಾಯಿ ಸಂಪತ್ತಿಗೆ ಅಧಿದೇವತೆ, ಆಕೆಯ ಕೃಪೆಗೆ ಪಾತ್ರ ಆಗಬೇಕು ಅಂಥೇಳಿ ಅದೆಷ್ಟೇ ಬೆಲೆ ಏರಿಕೆ ಇದ್ರೂ ಕೂಡ ಭಕ್ತಾದಿಗಳು ಹೂ ಹಣ್ಣುಗಳ ಖರೀದಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ವಿಜೃಂಭಣೆಯಿಂದ ಹಬ್ಬವನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮೇಳೈಸಿದೆ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ. ದೇಗುಲಗಳಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಪೂಜೆ ಪುರಸ್ಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಹಬ್ಬ ಅಂತಲೇ ಕರಿಬಹುದು. ಬೆಳಗ್ಗೆಲ್ಲ ಪೂಜೆ ಪುನಸ್ಕಾರಕ್ಕೆ ಅಣಿ ಮಾಡಿಕೊಂಡು ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂಜೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡುವಂತಹ ಸಂಪ್ರದಾಯವನ್ನು ಹೆಣ್ಮಕ್ಳು ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಇವತ್ತು ಸಾಯಂಕಾಲದವರೆಗೂ ಕೂಡ, ಸಾಯಂಕಾಲ 8 ಗಂಟೆವರೆಗೂ ಕೂಡ ವಿಶೇಷವಾಗಿ ಹಬ್ಬದ ಸಡಗರ ಅನ್ನೋದು ಹೆಚ್ಚಿರುತ್ತೆ. ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಮಹಾಲಕ್ಷ್ಮಿಗೆ ವಿಶೇಷವಾಗಿ ಹೊಸ ಸೀರೆಯನ್ನು ತಂದು ಅಲಂಕಾರ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಬೆಳಗ್ಗೆ ಎಲ್ಲ ತಾಯಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ನೆರವೇರಿಸಿ ಸಂಜೆ ಹೊತ್ತಿಗೆ ಕಡೆ ಪಕ್ಷ 5 ಮುತ್ತೈದೆಗಾರರು ಕೂಡ ಅರಿಶಿನ ಕುಂಕುಮವನ್ನು ಕೊಡಬೇಕು ಅನ್ನುವಂಥ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಇವತ್ತು ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮೇಳೈಸಿದೆ ಅಂತಲೇ ಹೇಳಬಹುದು. ಇದರ ನಡುವೆ ಬಹಳ ಮುಖ್ಯವಾಗಿ ಬೆಲೆ ಏರಿಕೆಯ ಬಿಸಿ ಪ್ರತಿ ಬಾರಿ ಹಬ್ಬದಲ್ಲಿ ಬರುವಂತೆ ಈ ಬಾರಿ ಕೂಡ ತೊಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ನಾವು ಹೂವಿನ ಬೆಲೆ ಎಷ್ಟೆಷ್ಟಾಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮಲ್ಲಿಗೆ
1,600 ರೂಪಾಯಿ. ಸೇವಂತಿಗೆ 80ರಿಂದ 300 ರೂಪಾಯಿಗೆ ಸಿಗ್ತಾ ಇದೆ. ಗುಲಾಬಿ ನೋಡಿ 200ರಿಂದ 250 ರೂಪಾಯಿಗೆ ಲಭ್ಯವಾಗ್ತಾ ಇದೆ. ಚೆಂಡು ಹೂವು ಮಾರಿಗೆ 50ರಿಂದ 80 ರೂಪಾಯಿಗೆ ಸಿಗುತ್ತೆ. ಸುಗಂಧರಾಜ 300 ರೂಪಾಯಿಗೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಪ್ರತ್ಯೇಕವಾಗಿ ಹಾರ ಅಂತ ತಗೊಳ್ಳೋದಾದರೆ ಅದು ಹೆಚ್ಚಾಗುತ್ತೆ. ಕನಕಾಂಬರ ಅಂದಾಗ 2,000 ರೂಪಾಯಿ ಅನ್ನುವಂಥ ಮಾಹಿತಿ ಇದೆ. ಬಾಳೆಕಂದು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಲಕ್ಷ್ಮಿ ಕೂರಿಸುವಾಗ ಬಾಳೆಕಂದು ಬೇಕೇ ಬೇಕು. 100ರಿಂದ 150 ರೂಪಾಯಿ ಬಾಳ್ತಾ ಇದೆ. ಇನ್ನು ಸೇವಂತಿಗೆ ಹೂವನ್ನು ಮಾರು ನೀವು ತಗೊಳ್ತೀರಿ ಅನ್ನೋದಾದರೆ 180ರಿಂದ 200 ರೂಪಾಯಿ ಬೆಲೆ ಬಾಳ್ತಾ ಇದೆ. ಇನ್ನು ಮಲ್ಲಿಗೆ ಹಾರ ಅಂದಾಗ 1,500ರಿಂದ 2,000 ರೂಪಾಯಿ ಕೊಡಬೇಕಾಗತ್ತೆ. ನೋಡಿ, ಪ್ರತಿ ಸಲ ಹಬ್ಬ ಬಂದ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುತ್ತೆ. ಆ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಕೂಡ ಬಹಳ ಜೋರಾಗೆ ನಡೀತಾ ಇರುತ್ತೆ. ಅದರ ಒಂದು ಭಾಗ ಅಂತ ನೋಡೋದಾದರೆ ನೋಡಿ, ಹಣ್ಣುಗಳ ಬೆಲೆಯಲ್ಲಿ ಬಹಳಷ್ಟು ಏರಿಕೆ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಂಪತ್ತಿನ ಅಧಿದೇವತೆ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸೋದಕ್ಕೆ ಅಧಿದೇವತೆ ಅಂತ ಮಹಾಲಕ್ಷ್ಮಿಯನ್ನು ಕರೀತಾರೆ. ಈಕೆ ಕೃಪೆಗೆ ಪಾತ್ರ ಆದರೆ ಬಹಳ ಒಳ್ಳೆಯ ಜೀವನವನ್ನು, ಸಮೃದ್ಧವಾದಂಥ ಜೀವನವನ್ನು ನಡೆಸಬಹುದು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆ ಭಕ್ತಾದಿಗಳಲ್ಲಿರುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ 2 ದಿವಸದಿಂದಲೇ ಒಂದಷ್ಟು ಸಿದ್ಧತೆಗಳನ್ನು ಮಹಿಳೆಯರು ಮಾಡ್ಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ದಿನ ತಾಯಿ ಮಹಾಲಕ್ಷ್ಮಿಯನ್ನು ಕೂರಿಸೋದು, ಪ್ರತಿಷ್ಠಾಪಿಸೋದು, ಈ ಥರದ ಒಂದಷ್ಟು ಪದ್ಧತಿಗಳು. ಬೆಳಗ್ಗೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡ್ತಾರೆ. ಹೊಸ ಸೀರೆಯನ್ನು ತಂದು ತಾಯಿ ಮಹಾಲಕ್ಷ್ಮಿಗೆ ಸೀರೆ ಉಡಿಸುವಂಥ ಪ್ರಕ್ರಿಯೆ, ಕಿರೀಟ ಧಾರಣೆ ಮತ್ತು ಬಳೆ ತೊಡಿಸುವಂಥ ಶಾಸ್ತ್ರ ಮತ್ತು ಲಕ್ಷ್ಮಿಯನ್ನು ಆವಾಹನೆ ಮಾಡುವಂಥ ಶಾಸ್ತ್ರ, ಹೀಗೆ ಹಲವು ಶಾಸ್ತ್ರಗಳನ್ನು ಮಾಡ್ತಾರೆ. ಸಂಜೆ ವೇಳೆಗೆ ಏನಾಗುತ್ತೆ, ಎಲ್ಲ ಅಲಂಕಾರ ಪೂಜೆ ಪುನಸ್ಕಾರಗಳು ಮಂಗಳಾರತಿ ಇದೆಲ್ಲ ಆದ ನಂತರ ಕಡೆ ಪಕ್ಷ 5 ಮುತ್ತೈದೆಯರಿಗಾದರೂ ಕೂಡ ಅರ್ಶಿನ ಕುಂಕುಮ ಕೊಡಬೇಕು ಅನ್ನುವಂಥ ಪದ್ಧತಿಯನ್ನು ಮಾಡ್ತಾರೆ. ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಹಿಳೆಯರು ಅರ್ಶಿನ ಕುಂಕುಮಕ್ಕೆ ತಮ್ಮ ಅಕ್ಕಪಕ್ಕದ ಮನೆಯವರ ಬಳಿ ಹೋಗಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬರುವಂಥದ್ದು ಪದ್ಧತಿ. ಸೊ ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇದು ಹೆಣ್ಣುಮಕ್ಕಳ ಹಬ್ಬ ಅಂತಲೇ ಹೇಳಬಹುದು. ಇದರ ನಡುವೆ ಅಗತ್ಯ ವಸ್ತುಗಳು ಅಂದಾಗ ಹೂ ಬೇಕಾಗತ್ತೆ, ಹಣ್ಣು ಬೇಕಾಗತ್ತೆ, ಬಾಳೆ ದಿಂಡು ಬೇಕಾಗತ್ತೆ, ಬಾಳೆ ಕಂಬಗಳು ಬೇಕಾಗತ್ತೆ, ಇನ್ನು ವಿಶೇಷವಾಗಿ ವೀಳ್ಯದೆಲೆ, ಅಡಿಕೆ, ಹಸಿರು ಬಳಗಳು ಮತ್ತು ರವಿಕೆ, ಸೀರೆ, ಈ ರೀತಿಯ ಒಂದಷ್ಟು ಖರೀದಿಯ ಭರಾಟೆ ಬಹಳ ಜೋರಾಗಿರುತ್ತೆ. ಇವತ್ತು ಬೆಲೆ ಏರಿಕೆಯ ಬಿಸಿ ಕೂಟ ಹಬ್ಬಕ್ಕೆ ತಟ್ಟಿದೆ ಅಂತಲೇ ಹೇಳಬಹುದು. ಇನ್ನು ಬಹಳ ಮುಖ್ಯವಾಗಿ ಹಣ್ಣುಗಳ ಖರೀದಿ ಅಂದಾಗ ಹಣ್ಣುಗಳ ಬೆಲೆ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ. ನೋಡಿ, ದುಬಾರಿ ಹಬ್ಬ ಇದು. ಇದರಲ್ಲಿ ಮಿಕ್ಸ್ ಹಣ್ಣು, ಒಂದು ಪಂಚಫಲಗಳನ್ನು ತಾಯಿ ಮುಂದೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡೋದು ಅನ್ನುವಂಥ ಪದ್ಧತಿ. ಮಿಕ್ಸ್ ಹಣ್ಣು ನೀವು ತಗೋತೀರಿ ಅನ್ನೋದಾದರೆ 450 ರೂಪಾಯಿ ಕೊಡಬೇಕಾಗತ್ತೆ. ಆ್ಯಪಲ್, ಸೇಬಿಗೆ ನೋಡಿ 300 ರೂಪಾಯಿ ಇವತ್ತು. ದಾಳಿಂಬೆ ತೊಗೊಳೋದಾದರೆ 250 ರೂಪಾಯಿ. ಅನಾನಸ್, ಪೈನಾಪಲ್ ಅಂತ ಏನು ನಾವು ಖರೀದಿ ಮಾಡ್ತೀವಿ 150ರಿಂದ 200 ರೂಪಾಯಿ ಇದೆ. ದ್ರಾಕ್ಷಿ ಖರೀದಿ ಮಾಡೋದಾದರೆ 150ರಿಂದ 200 ರೂಪಾಯಿ ಇದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಲೆ ಏರಿಕೆಯ ಬಿಸಿ ನೋಡಿ ಜನಸಾಮಾನ್ಯರಿಗೆ ಹೇಗೆ ತಟ್ಟಿದೆ ಅನ್ನೋದನ್ನು ನಾವು ಈ ಮೂಲಕ ನೋಡಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಂಜು, ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇವತ್ತು ಹೇಗಿದೆ ಮತ್ತು ಬೆಲೆ ಏರಿಕೆಯ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತ? ಖಂಡಿತವಾಗೂ ದಿವ್ಯಾ, ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ನಾಡಿನ ಜನ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಅಂತ ಬಂದಾಗ ನಗರದ ಮಾರುಕಟ್ಟೆಗಳಿಗೆ ಪ್ರತಿನಿತ್ಯ ಅಂದರೆ ಹಬ್ಬ ಇನ್ನೊಂದು 2-3 ದಿನ ಇದ್ದಂಗೆ ಜನ ಮಾರುಕಟ್ಟೆಗಳಿಗೆ ಮುಗಿಬೀಳುವಂಥ ಕೆಲಸ ಆಗುತ್ತೆ. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾಕಷ್ಟು ಜನ ಬರುವಂಥ ಕೆಲಸ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನ ಕೇರ್ ಮಾರ್ಕೆಟ್ ಏನಿದೆಯೋ ಇಡೀ ಒಂದು ಕರ್ನಾಟಕದಲ್ಲೇ ಅತ್ಯಧಿಕವಾದಂಥ ಜನರನ್ನು ಗ್ರಾಹಕರನ್ನು ಮಾರುಕಟ್ಟೆಗೆ ಸೆಳೆಯುವಂಥ ಒಂದು ಜಾಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ಕೇರ್ ಮಾರುಕಟ್ಟೆಯಲ್ಲಿ ಇವತ್ತು ನಾನಿದ್ದೇನೆ. ಇವತ್ತು ಹಬ್ಬದ ಸಂಭ್ರಮದಲ್ಲಿರುವಂಥ ಜನರು ಇವತ್ತು ಕೂಡ ವ್ಯಾಪಾರ ವಹಿವಾಟು ಮಾಡ್ತಾ ಇರುವಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಲಕ್ಷಾಂತರ ಜನ
ಕೇರ್ ಮಾರ್ಕೆಟ್ಗೆ ಬಂದು ಹೋಗುವಂಥ ಕೆಲಸ ಆಗ್ತಾಯಿತ್ತು. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ಮನೆಗಳಿಗೆ ತೆಗೆದುಕೊಂಡು ಹೋಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸಿರುವಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ಇವತ್ತು ಒಂದು ಕಡೆ ಮನೆಯಲ್ಲಿ ಈಗಾಗಲೇ ವರಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡ್ತಿರುವಂಥದ್ದು ಒಂದು ಕಡೆ ಆದರೆ, ಇನ್ನೂ ಕೂಡ ಕೆಲ ಜನರು ಬೆಂಗಳೂರಿನ ಕೇರ್ ಮಾರ್ಕೆಟ್ಗೆ ಮುಗಿ ಬಿದ್ದಿರುವಂಥದ್ದನ್ನು ನಾನಿವತ್ತು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ನೋಡ್ತಾ ಹೋಗ್ಬೋದು ಸುತ್ತಲೂ ಕೂಡ ಬೆಂಗಳೂರಿನ ಪ್ರಮುಖವಾದಂತಹ ಒಂದು ವ್ಯಾಪಾರ ವಹಿವಾಟು ತಾಣದ ಕೇಂದ್ರದಲ್ಲಿದ್ದೇನೆ. ಕೇರ್ ಮಾರ್ಕೆಟಲ್ಲಿ ನೋಡ್ತಾ ಹೋಗ್ಬೋದು ಜನರು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿರುವಂಥದ್ದು. ಹೂಗಳಾಗ್ಬೋದು, ಹಣ್ಣು ಹಂಪಲ ಆಗ್ಬೋದು, ಹೂಗಳಲ್ಲಿ ವಿವಿಧ ಹೂಗಳನ್ನು, ಚೆಂಡು ಹೂವು ಆಗ್ಬೋದು, ಕನಕಾಂಬರ ಆಗ್ಬೋದು, ಸೇವಂತಿಗೆ ಆಗ್ಬೋದು, ನಾನಾ ರೀತಿಯಾದಂತಹ ಹೂಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಗಿಬಿದ್ದಿರುವಂಥದ್ದು. ವ್ಯಾಪಾರ ವಹಿವಾಟು ಮಾಡ್ತಿರುವಂಥದ್ದನ್ನು ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಒಂದು ಕಡೆ ಜನ ಅಂದರೆ ಬಂದಿರುವಂತಹ ಗ್ರಾಹಕರು ಇಲ್ಲಿರುವಂಥ ವ್ಯಾಪಾರಿಗಳ ಬೆಲೆ ಅಂದರೆ ವ್ಯಾಪಾರಿಗಳ ಬಳಿ ಹೂಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಆ ಹೂಗಳ ಬೆಲೆ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟಿರುವಂಥದ್ದು. ಒಂದು ಮಾರು ಮಲ್ಲಿಗೆ ಹೂವು ಏನಿಲ್ಲ ಅಂದರೂ ಕೂಡ ಅಂದರೆ ಬೇರೆ ಬೇರೆ ಹೂಗಳನ್ನು ನೋಡೋದಾದರೆ 250ರಿಂದ 300 ರೂಪಾಯಿ ಇದೆ, 300ರಿಂದ 400 ಇದೆ, 400ರಿಂದ 500 ಇದೆ, ಜೊತೆಗೆ 600ರಿಂದ 800ವರೆಗೂ ಕೂಡ ಹೂಗಳ ವ್ಯಾಪಾರ ಆಗ್ತಿರುವಂಥದ್ದು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೊಂದು ಕಡೆ ಹಣ್ಣಿನ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಹಬ್ಬ ಹರಿದಿನ ಅಂತ ಬಂದಾಗ ಬೆಲೆ ಏರಿಕೆ ಬಿಸಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ತಟ್ಟುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಅಂದರೆ ಕಳೆದ ಸಾಲಿನಲ್ಲಿ 2023-22 ಅವಧಿಯಲ್ಲೂ ಕೂಡ ಕೊರೋನಾ ಭೀತಿ ಅನ್ನುವಂಥದ್ದು ಆ ಒಂದು ಸಂದರ್ಭದಲ್ಲೂ ಕೂಡ ಬೆಲೆ ಏರಿಕೆ ಬಿಸಿ ಜನರನ್ನು ತಟ್ಟಿತ್ತು. ಅದೇ ರೀತಿಯಾಗಿ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಜನರು ಮಾರುಕಟ್ಟೆಯತ್ತ ಬಂದು ಹೋಗುವಂಥ ಕೆಲಸ ಆಗ್ತಿದ್ರು ಕೂಡ ಈ ಬಾರಿ ಆದರೂ ಕೊಂಚ ಬೆಲೆ ಏರಿಕೆ ಇಳಿಕೆ ಆಗ್ಬೋದಾ ಎನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಜನ. ಆದರೆ ಬೆಲೆ ಏರಿಕೆ ಭೂತ ಎನ್ನುವಂಥದ್ದು ಈ ಬಾರಿಯೂ ಕೂಡ ಜನರನ್ನು ಕಾಡ್ತಾ ಇದೆ. ಈ ಕಾರಣದಿಂದಾಗಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂತಹ ವಿಚಾರ ಬಗ್ಗೆ ಕೊಂಚ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಎಷ್ಟು ಬೇಕೋ ಅಷ್ಟರ ಪ್ರಮಾಣದಲ್ಲಿ ಮಾತ್ರ ಹೂಗಳಾಗ್ಬೋದು, ಹಣ್ಣುಗಳನ್ನು ಖರೀದಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಬೆಲೆ ಏರಿಕೆ ಎನ್ನುವಂಥದ್ದು ಈ ಬಾರಿ ದೊಡ್ಡ ಮಟ್ಟದಲ್ಲೂ ಕೂಡ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಬೇಕಾಗಿರುವಷ್ಟೇ ಸಾಮಗ್ರಿಗಳನ್ನು ಕೊಂಡುಕೊಳ್ಳೋ ಹೋಗುವಂಥ ಕೆಲಸ ಕೂಡ ಇಲ್ಲಿ ಬಂದಿರುವಂಥ ಗ್ರಾಹಕರು ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿನ ವ್ಯಾಪಾರಿಗಳು ಕೂಡ ಅವರು ಖರೀದಿ ಮಾಡಿರುವಂಥ ಹೂಗಳಾಗ್ಬೋದು, ಜೊತೆಗೆ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡುವಂಥದ್ರಲ್ಲೂ ಕೂಡ ಅವರು ಬ್ಯುಸಿ ಆಗಿದ್ದಾರೆ. ಅವ್ರಿಗೂ ಕೂಡ ಕೊಂಡುಕೊಂಡು ಬರುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೆಲೆ ಏರಿಕೆ ಅವ್ರಿಗೂ ಕಾಡ್ತಾ ಇದೆ. ಈ ಕಾರಣದಿಂದಾಗಿ ಅವರು ಕೊಂಚ ಏರಿಕೆ ಮಾಡುವಂತಹ ಕೆಲಸ ಕೂಡ ಇಲ್ಲಿರುವಂಥ ವ್ಯಾಪಾರಿಗಳು ಕೂಡ ಮಾಡಿರುವಂಥದ್ದು. ದಿವ್ಯಾ, ಬೆಲೆ ಏರಿಕೆ ಇದ್ರೂ ಕೂಡ ಜನಸಾಮಾನ್ಯರ ಹಬ್ಬದ ಆಚರಣೆಯ ಸಂಭ್ರಮ ಯಾವ ರೀತಿ ಇದೆ ಮಂಜು? ಖಂಡಿತವಾಗೂ ದಿವ್ಯಾ, ಯಾಕಂದರೆ ಕಳೆದ 2-3 ದಿನಗಳ ಹಿಂದೆಯಿಂದಲೂ ಕೂಡ ನಗರದ ಮಾರುಕಟ್ಟೆಗಳಿಗೆ ಜನ ಮುಗಿಬಿದ್ದಿರುವಂಥದ್ದು. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಕಾರಣಕ್ಕಾಗಿ ನೋಡೋದಾದರೆ ಸಂಭ್ರಮಾಚರಣೆ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಪ್ರತಿ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದೇ ಕಾರಣಕ್ಕಾಗಿ ಈ ಒಂದು ಜನರೇ ಒಂದು ದೊಡ್ಡ ರೆಸ್ಪಾನ್ಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ, ಒಂದು ಉದಾಹರಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಇಲ್ಲಿಗೆ ಬಂದು ಖರೀದಿ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಪೂಜೆ ಮಾಡಿರುವಂಥವರು ಕೂಡ ಸಾಕಷ್ಟು ಬೆಂಗಳೂರಿನಲ್ಲಿರುವಂಥದ್ದು. ಸೆಲೆಬ್ರಿಟಿಗಳಾಗ್ಬೋದು, ಜೊತೆಗೆ ಬೆಂಗಳೂರಿನಲ್ಲಿರುವಂಥ ನಾಗರಿಕರಾಗ್ಬೋದು, ಈಗಾಗಲೇ ಸಂಭ್ರಮ ಮನೆ ಮಾಡಿರುವಂಥದ್ದು. ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಅಮ್ಮನ್ನ ಮನೆಯಲ್ಲಿ ಕೂರಿಸಿ ವರಮಹಾಲಕ್ಷ್ಮಿಯನ್ನು ಮನೆಗೆ ಕರೆತರಬೇಕು, ಪೂಜೆ ಮಾಡಬೇಕು, ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ನಾವು ಕೂಡಿಟ್ಕೊಳ್ಬೇಕು ಎನ್ನುವಂಥದ್ದು ಅಭಿಪ್ರಾಯಗಳೇನಿರ್ತವೆ. ಅಂದರೆ ನಮ್ಮನೆ ಚೆನ್ನಾಗಿರಬೇಕು, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಕೂತು ನಮ್ಮನ್ನು ಕಾಪಾಡಬೇಕೆನ್ನುವಂಥ ನಿರೀಕ್ಷೆಯಲ್ಲಿ ಜನರೇನಿರ್ತಾರೋ, ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೋ ಆ ಮನೆಯಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರಗಳನ್ನು ಈಗಾಗಲೇ ಮಾಡ್ತಿರುವಂಥದ್ದು. ಇನ್ನು ಉಳಿದಂತೆ ಜನರು ಈಗಾಗಲೇ ಹಬ್ಬಕ್ಕಾಗಿ ಅಂದರೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಏನು ಜನ ಕೂಡ ಕಾಯ್ತಾ ಇದ್ರು, ಇವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಗಳಿಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೂ ಕೂಡ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಿ ಹೋಗ್ತಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.